10, 9, 8, 7, 6, 5, 4, 3, 2, 1, 0. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಟೇಕ್ ಆಫ್ ನ್ಯೂಸ್. ನಾನು ನಿಖಿತಾ. ಇವತ್ತಿನ ನಮ್ಮ ಟೇಕ್ ಆಫ್ ನ್ಯೂಸ್ ಅಲ್ಲಿ ಯಾವ ಸ್ಪೆಷಲ್ ಅಪ್ಡೇಟ್ಸ್ ಗಳಿದೆ, ಜಸ್ಟ್ ಹ್ಯಾವ್ ಅ ಲುಕ್. ಮೈಸೂರಿನ ಮಹಾರಾಜ ಕಾಂಪ್ಲೆಕ್ಸ್ನಲ್ಲಿ ಮೈಸೂರು ಜಿಲ್ಲಾ ಛಾಯಾ ಸ್ನೇಹ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯು ಚುನಾವಣಾಧಿಕಾರಿಯಾದ ಜ್ಯೋತಿ ಅರಸ್ ರವರ ಸಮೂಹದಲ್ಲಿ ನಿರ್ದೇಶಕರುಗಳ ಅನುಮತಿಯಂತೆ ನಡೆಸಲಾಯಿತು. ಇನ್ನು ಸಹಕಾರಿ ನಿಯಮಿತದ ಅಧ್ಯಕ್ಷರಾಗಿ ರಾಜೇಂದ್ರ ರವರು ಮತ್ತು ಉಪಾಧ್ಯಕ್ಷರಾಗಿ ಅಭಿನಂದನ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು. ಇದೇ ಸಂದರ್ಭದಲ್ಲಿ ನಿಯಮಿತದ ಎಲ್ಲಾ ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ಇನ್ನು ಕುರಿತು ಚುನಾವಣಾಧಿಕಾರಿಯಾದ ಜ್ಯೋತಿ ಅರಸ್ ಮತ್ತು ನೂತನವಾಗಿ ಅಧ್ಯಕ್ಷರಾದ ರಾಜೇಂದ್ರ ಅವರು ಮಾತನಾಡಿದರು. ಮೈಸೂರು ಜಿಲ್ಲಾ ಛಾಯಾ ಸ್ನೇಹ ಸೌಹಾರ್ದ ಸಹಕಾರ ನಿಯಮಿತ ಮೈಸೂರು ಇದರ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆ ಇವತ್ತು 21ನೇ ತಾರೀಕು ನಡೆದಿದೆ. ಇದರಲ್ಲಿ ಅವಿರೋಧವಾಗಿ MS ರಾಜೇಂದ್ರ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ, ಮತ್ತು ಉಪಾಧ್ಯಕ್ಷರಾಗಿ ಅಭಿನಂದನ್ ಅವರು ಆಯ್ಕೆಯಾಗಿದ್ದಾರೆ. ನೀವು ಎಲ್ಲರೂ ಇವ್ರಿಗೆ ಸಹಕಾರ ನೀಡಿಬಿಟ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳಿ 5 ವರ್ಷಕ್ಕೊಂದ್ಸಲ. ಜ್ಯೋತಿ ಅರಸ್. ರಾಮದಾಸ್ ಗಿ ಸರ್ ಉಸ್ತುವಾರಿ ಇಲ್ಲ ಸರ್, ಇಡೀ ಅವರು ಕೊಟ್ಬಿಡ್ತೀವಿ. ಸ್ನೇಹಿತರೆ, ಒಂದು ವರ್ಷದಿಂದ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಸೌಹಾರ್ದ ಸೊಸೈಟಿ ಮಾಡಬೇಕು ಅಂತ ಭಾಳ ದಿನ ಹಮ್ಮಿಕೊಂಡಿದ್ದು. ಈ ಕಾರ್ಯ ಇದ್ದು ಇವತ್ತಿನ ದಿನ ನಮಗೆ ಯಶಸ್ವಿಯಾಗಿ ಒಂದು ಇನಾಗ್ರೇಷನ್ ಆಗಿದೆ. ಇದೇ ರೀತಿ ಮುಂದೆ ನಮ್ಮ ಸಂಸ್ಥೆಗೆ ನೀವೆಲ್ಲ ಬಂದು ಬೆಂಬಲ ಕೊಟ್ಟು ಮತ್ತು ಸಂಸ್ಥೆನ ಉತ್ತುಂಗ ಸ್ಥಾನಕ್ಕೆ ಬೆಳೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್ ರಾಜೇಂದ್ರ ಕುಮಾರ್ ಅಂತ. ಅಧ್ಯಕ್ಷರಿಗೆ, ಮೈಸೂರು ಜಿಲ್ಲಾ ಛಾಯಾ ಸಂಘಕ್ಕೆ, ಮೈಸೂರು ಜಿಲ್ಲಾ ಛಾಯಾ ಸಂಘಕ್ಕೆ, ಮೈಸೂರು ಜಿಲ್ಲಾ ಸಹಕಾರಿ ಸಂಸ್ಥೆಗೆ. ಇದೇ ವೇಳೆ ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು ಹಾಗೂ ಚುನಾವಣಾಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಶಿಕ್ಷಣ ಇಲಾಖೆ ಮತ್ತು ಕಾನೂನು ಶಾಲೆ ಮೈಸೂರು ಹಾಗೂ ವಿಶ್ವವಿದ್ಯಾನಿಲಯ ಇವುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಕಲಾಮಂದಿರದಲ್ಲಿ ಸಂವಿಧಾನ ಓದು ಎಂಬ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಮಾರ್ಗದರ್ಶನ ಮಾಡಿ ನಮ್ಮ ಎಲ್ಲ ಸರ್ಕಾರವನ್ನು ನೀಡಿರುವಂಥ ನಮ್ಮ ಕಾನೂನು ಶಾಲೆ ಮೈಸೂರು ವಿಶ್ವವಿದ್ಯಾಲಯ ಇದರ ನಿರ್ದೇಶಕರು ಮತ್ತು ಡೀನ್ ಆಗಿರುವಂಥ ಶ್ರೀಯುತ ಬಸವರಾಜರವರಿಗೆ, ASP ಅವರಾದಂಥ ಶ್ರೀಮತಿ ಕ್ಷಮಾ ಮಿಶ್ರಾರವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. ನಮ್ಮ ಕಾನೂನು ವಕೀಲರಾದಂಥ ಮಂಜುನಾಥ್ ಅವರು ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಮೈಸೂರು
ಪತ್ರಕರ್ತರಿಗೆಲ್ಲ ಮಾಡ್ತಾರೆ. ಈ ಸಂವಿಧಾನ ಓದುವ ಕಾರ್ಯಕ್ರಮವನ್ನ ಈ ಒಂದು ಅಭಿಯಾನವನ್ನ ಇದೇ ವೇಳೆ ಸಂವಿಧಾನ ಓದಿ ಎಂಬ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ಇನ್ನು ಕುರಿತು ಜಿಲ್ಲಾಧಿಕಾರಿಯಾದ ಅಭಿರಾಮ್ ಜಿ ಶಂಕರ್ ಮತ್ತು ಪ್ರಾಧಿಕಾರದ ಅಧ್ಯಕ್ಷರಾದ ಒಂಟಿಗೌಡಿರವರು ಮಾತನಾಡಿದರು. ಈ ಸಂವಿಧಾನವನ್ನು ಪರಿಚಯ ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಂವಿಧಾನ ಓದುವ ಒಂದು ಅಭಿಯಾನವನ್ನು ದೊಡ್ಡ ಪ್ರಮಾಣದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಕೊಂಡಿದ್ದಾರೆ. ಮುಂಚೆ ಸಂವಿಧಾನದ ಬಗ್ಗೆ ಕಾನೂನು ವಿದ್ಯಾರ್ಥಿಗಳಾದವರು ಮಾತ್ರ ಅದನ್ನು ಓದ್ತಾ ಇದ್ರು, ಅದರಲ್ಲಿ ಪಾಂಡಿತ್ಯವನ್ನು ಪಡಿತಾ ಇದ್ದಾರೆ. ಬಟ್ ಈಗ ನಮ್ಮೆಲ್ಲರ ಈ ನಮ್ಮ ದೇಶದ ಪ್ರಜೆಗಳಿಗೆ ನಮ್ಮ ಸಂವಿಧಾನದ ಬಗ್ಗೆ ಪರಿಚಯ ಅವಶ್ಯ ಮಾಡಿಕೊಳ್ಳಬೇಕಾಗಿದೆ. ಈಗೆಲ್ಲರೂ ನಾವು ಯಾವುದೇ ಒಂದು ಹಕ್ಕುಗಳನ್ನು ಚಲಾಯಿಸಬೇಕಾದ್ರೆ, ನಮ್ಮ ಕರ್ತವ್ಯಗಳನ್ನು ಏನಾದರೂ ತಿಳ್ಕೋಬೇಕಾದ್ರೆ, ನಾವು ಏನೇನ ಕಾನೂನುಗಳನ್ನು ಪಾಲನೆ ಮಾಡಬೇಕಾದ್ರೆ ಅವುಗಳ ಮೂಲ ಸಂವಿಧಾನದಲ್ಲಿ ಮಾತ್ರ ಸಿಗ್ತದೆ. ಎಲ್ಲ ಕಾನೂನುಗಳಿಗೆ ಸಂವಿಧಾನದಲ್ಲಿ ಮಾನ್ಯತೆ ಇದ್ದರೆ ಮಾತ್ರ ಕಾನೂನುಗಳಲ್ಲಿ ಚಾಲ್ತಿ ಇರ್ತದೆ. ಆ ನಿಟ್ಟಿನಲ್ಲಿ ಸಂವಿಧಾನದ ಪ್ರತಿಯೊಂದು ಅಂಶಗಳನ್ನ ಜನಸಾಮಾನ್ಯರಿಗೆ ಮೂಡಿಸಿಕೊಡಬೇಕೆನ್ನುವ ನಿಟ್ಟಿನಲ್ಲಿ ಈ ಸಂವಿಧಾನ ಓದುವ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಹಲವಾರು ಅವರ ಸಹಪಾಠಿಗಳು ಇದನ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಜನರಿಗೆ ಒಂದು ಈ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈಗ ನಮ್ಮ ಎಲ್ಲ ಕಾನೂನು ವಿದ್ಯಾರ್ಥಿಗಳು, ಶಿಕ್ಷಕ ವರ್ಗದವರು ಎಲ್ಲ ಬಂದಿದ್ದೀರಾ. ಈ ಕಾನೂನಿನ ಈ ಸಂವಿಧಾನದ ಪರಿಚಯವನ್ನ ತಾವೆಲ್ಲ ಈ PTP ಇದರ ಪ್ರಕಾರ ಹಾಗೂ ಗೌರವಾನ್ವಿತರನ್ನ ತಮ್ಮ ಭಾಷಣ ಮೂಲಕ ಸಂವಿಧಾನದ ಮುಖ್ಯಾಂಶಗಳನ್ನ ತಮಗೆಲ್ಲ ಹೇಳಿಕೊಡ್ತಾರೆ. ಈ ಸಂವಿಧಾನ ಹೇಗೆ ಜಾರಿಯಲ್ಲಿ ಬಂತು, ಅದರಲ್ಲಿ ಮುಖ್ಯವಾದ ಅಂಶಗಳು ಏನೇನಿವೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ನಮ್ಮ ದೇಶದ ಸಂವಿಧಾನ ಪ್ರಪಂಚದಲ್ಲೇ ಶ್ರೇಷ್ಠವಾದ ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ರಚಿಸುವ ಮುಂಚೆ ಹಲವಾರು ದೇಶಗಳಿಗೆ ಅವರು ಭೇಟಿ ನೀಡಿ ಅಲ್ಲಿದ್ದಂಥ ಸಂವಿಧಾನಗಳ ಅಧ್ಯಯನ ಮಾಡಿಕೊಂಡು ಎಲ್ಲ ದೇಶಗಳಲ್ಲಿ ಒಳ್ಳೊಳ್ಳೆ ಒಂದು ಅಂಶಗಳನ್ನು ಅವರು ಪಠಣ ಮಾಡಿಕೊಂಡು ಆ ಎಲ್ಲ ಅಂಶಗಳನ್ನ ನಮ್ಮ ದೇಶಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಹಲವಾರು ಜಾತಿ, ಪಂಥ, ಮತ, ಭೇದ ಸುಮಾರು ಹೀಗೆ ಪಂಗಡಗಳಿವೆ. ಎಲ್ಲರಿಗೂ ಅನ್ವಯ ಆಗುತ್ತೆ. ನಮ್ಮ ದೇಶಕ್ಕೆ ಏನೆಲ್ಲ ನಾವು ಈ ಸಂವಿಧಾನ ಮೂಲಕ ಜನರ ಮನೆಗೆ ಕೊಡಬಹುದು ಅನ್ನುವಂಥ ಅಂಶಗಳನ್ನ ತಲೆಯಲ್ಲಿಟ್ಟುಕೊಂಡು ಆ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆದ್ದರಿಂದ ನಮ್ಮ ಸಂವಿಧಾನ ನಮ್ಮ ಪ್ರಪಂಚದಲ್ಲಿ ಒಂದು ಶ್ರೇಷ್ಠವಾದ ಸಂವಿಧಾನ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ಸಂವಿಧಾನದ ಪರಿಚಯವನ್ನ ನಾವು ನಮ್ಮ ಪ್ರಿಯಾಂಬಲ್ ನೋಡಿದ್ರೆ ಅಲ್ಲಿ ನಮ್ಮ ಸಂಪೂರ್ಣ ಪರಿಚಯ ಆಗ್ತದೆ. ಈ ಪ್ರಿಯಾಂಬಲ್ ನೀವು ಪಠಣ ಮಾಡಿಕೊಂಡು ಅದರ ಅಧ್ಯಯನ ಮಾಡಿದ್ರೆ ಅದರಲ್ಲಿ ಸಂವಿಧಾನದಲ್ಲಿ ಒಳಗಡೆ ಇರುವ ಎಲ್ಲ ಅಂಶಗಳ ಒಂದು ಸಂಕ್ಷಿಪ್ತ ಪರಿಚಯ ನಿಮಗೆ ಆ ಪ್ರಿಯಾಂಬಲ್ ಸಿಗ್ತದೆ. ಆದ್ದರಿಂದ ಈ ನಮ್ಮ ದೇಶದ ಪ್ರಜೆಗಳಿಗೆ ಸಮಪಾಲು ನಿಟ್ಟಿನಲ್ಲಿ ಏನೆಲ್ಲ ಅಂಶಗಳನ್ನ ಈ ಸಂವಿಧಾನದಲ್ಲಿ ಜಾರಿಯಲ್ಲಿ ತಂದಿದ್ದಾರೆ ಆ ಅಂಶಗಳ ಒಂದು ಎಲ್ಲ ಸಂಕ್ಷಿಪ್ತ ಪರಿಚಯ ತಮಗೆಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮಾಡಿಕೊಡ್ತಾ ಇದ್ದಾರೆ. ಈ ಸಂವಿಧಾನ ಓದು ಕಾರ್ಯಕ್ರಮ ಇಷ್ಟೊಂದು ಪ್ರಚಾರ ಆಗಿದೆ ಅಂದ್ರೆ ಎಲ್ಲ ಸಂಘ ಸಂಸ್ಥೆಗಳವರು, ರೈತ ಸಂಘದವರು, ಮುಂತಾದ ಎಲ್ಲ ವರ್ಗದ ಜನರು ಮಟ್ಟಕ್ಕೆ ನಾನು ಇದರ ಬಗ್ಗೆ ಮಾತಾಡೋದು ಸರಿ ಅಂತ ಗೊತ್ತಿಲ್ಲ. ಯಾಕೆಂದರೆ ಪ್ರೊಫೆಷ್ನಲಿ ಲಾನ ಓದ್ತಾ ಇದ್ದೀರಿ. ನಾವು ಸಬ್ಜೆಕ್ಟ್ ಕಾನ್ಸ್ಟಿಟ್ಯೂಷನ್ ಓದಿ ಎಕ್ಸಾಮ್ ಬರೆಯೋ ಸಲುವಾಗಿ ಮತ್ತು ಟ್ರೈನಿಂಗ್ ಸಲುವಾಗಿ ಮಾಡಿ ಬಂದಿದ್ದೀವಿ. ಸೊ ಆ ಒಂದು ಅಕಾಡೆಮಿಕ್ ಪರ್ಸ್ಪೆಕ್ಟಿವಲ್ಲಿ ಬಹುಶಃ ನಾನು ನಿಮಗೆ ಇದರ ಬಗ್ಗೆ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸೂಕ್ತ ಮತ್ತು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಪ್ರಾಕ್ಟಿಕಲ್ ಆಸ್ಪೆಕ್ಟನ್ನು ಈ ಒಂದು ಸಮಯದಲ್ಲಿ ನಾನು ಒಂದು 2 ಮಿನಿಟ್ಸ್ ಏನು ಮಾತಾಡ್ತೀನಿ ಅದರಲ್ಲಿ ಒತ್ತು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏಕೆಂತಿದ್ರೆ ನಾವು ಕೆಲವೊಂದು ವಿಚಾರಗಳನ್ನ ಇಂಗ್ಲೀಷಲ್ಲಿ ಒಂದು ಪದ ಇದೆ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ. ಸೊ ನಮ್ಮಲ್ಲಿ ಬಹುತೇಕ ವಿ ಟೇಕ್ ಮೆನಿ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಈಗ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇದ್ದೀವಿ, ತಾವೆಲ್ಲರೂ ಕೂಡ ಬಳಸ್ತಾ ಇದ್ದೀರಿ. ಈಗ ಏನೇ ಒಂದು ಸಣ್ಣ ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಹೌ ಟ್ವಿಟರ್ ಆ್ಯಂಡ್ ಫೇಸ್ಬುಕ್ ಆ್ಯಂಡ್ ವಾಟ್ಸಪ್ ಎಕ್ಸ್ಪ್ಲೋರ್ಸ್ ಲೈಕ್ ಎ ವಡ್ಕ್ಯಾನೋ ಅಂತ. ಸೊ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಆದರೂ ಸಾಕು, ವೆದರ್ ಇಟ್ ಈಸ್ ಆಫ್ ಕಾನ್ಸಿಕ್ವೆನ್ಸ್ ಆರ್ ಇನ್ಕಾನ್ಸಿಕ್ವೆನ್ಸ್, ಅದು ಪರಿಣಾಮ ಇರಲಿ ಯಾವ ರೀತಿ ಇರಲಿ, ಅದು ದೊಡ್ಡ ಒಂದು
ಎಫೆಕ್ಟ್ ಇಟ್ ವಿಲ್ ಹ್ಯಾವ್ ಆನ್ ಇನ್ ದಿ ಸೋಷಿಯಲ್ ಮೀಡಿಯಾ. ಸೊ ಆ ಒಂದು ಮಾತನ್ನ ಪರ ವಿರುದ್ಧ ಮಾತಾಡಲಿಕ್ಕೆ ನಿಮ್ಗೆ ಯಾರು ಕೊಟ್ಟಿದ್ರು? ಹೂ ಗಿವ್ಸ್ ಯು ದ ಫ್ರೀಡಮ್? ಇದೇ ಒಂದು ಮಾತನ್ನ ಬಹುಶಃ ನೀವು ಈಗ ಚೈನಾದಲ್ಲಿ ನೋಡ್ತಾ ಇದ್ದೀರಿ, ಹಾಂಗ್ಕಾಂಗ್ ಅಲ್ಲಿ ಏನು ಪ್ರೊಟೆಸ್ಟ್ ನಡೀತಾ ಇದೆ ಅಂತ, ಶಾಂತಿಯುತವಾಗಿ ನಡೀತಾ ಇದೆ. ಬಟ್ ಈಗಾಗಲೇ ಆನ್ ದಿ ಅದರ್ ಸೈಡ್ ಆಫ್ ದಿ ಬಾರ್ಡರ್ ಚೈನಾ ಅಮೇಸಿಂಗ್ ಟ್ರೂಪ್ಸ್, ಥೌಸಂಡ್ಸ್ ಆಫ್ ಟ್ರೂಪ್ಸ್, ಯಾಕೆಂದ್ರೆ ಅವರು ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾರೆ ಅನ್ನೋದಕ್ಕೆ. ಸೊ ಈ ಒಂದು ಸಿಚುವೇಶನ್ ಅಂದರೆ ಅವ್ರದ್ದು ಅಭಿಪ್ರಾಯವನ್ನ ಹಂಚ್ಕೊಳ್ಳಿಕ್ಕೆ ಆಗದೆ ಮತ್ತು ಮಾತನ್ನು ಆಡಲಿಕ್ಕೆ ಆಗದೆ ಶಾಂತಿಯುತವಾಗಿ, ಯಾಕೆಂದ್ರೆ ಫೈನಲಿ ಲಾ ಆ್ಯಂಡ್ ಆರ್ಡರ್, ಪೀಸ್ ಈಸ್ ಡೆಫಿನೆಟ್ಲಿ ಎಸೆನ್ಷಿಯಲ್, ಸ್ಟೆಬಿಲಿಟಿ ಬೇಕಾಗುತ್ತೆ. ಶಾಂತಿಯುತವಾಗಿ ಅವರಿಗೆ ಒಂದು ಎಕ್ಸ್ಪ್ರೆಷನ್ ಅನ್ನ ಮಾಡಲಿಕ್ಕೆ ಭಾರತ 1947 ನೀವು ನಾವು ಇಂಡಿಪೆಂಡೆನ್ಸ್ ತಗೊಂಡಾಗ ನೋಡಿರ್ತೀರಿ, ಯಾಕೆಂದ್ರೆ ಇದರ ಬಗ್ಗೆ ಜಾಸ್ತಿ ಹೇಳುವ ಅಗತ್ಯ ಇಲ್ಲ. ಈಗೇನು ಬೇರೆ ಬೇರೆ ಇಂಪೀರಿಯಲಿಸ್ಟಿಕ್ ಪವರ್ಸ್ ಇಂದ ಏನು ಸೌತ್ ಏಷ್ಯಾ ಸೇರಿದಂತೆ ಆಫ್ರಿಕಾ ಸೇರಿದಂತೆ ಹಲವಾರು ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡೆದು ಬಂದರೂ ಕೂಡ ಎಷ್ಟು ರಾಷ್ಟ್ರಗಳಲ್ಲಿ ಕಂಟಿನ್ಯೂಸ್ ಆಗಿ ಒಂದೇ ಸಂವಿಧಾನವನ್ನು ಇಟ್ಕೊಂಡು ಹಾಗೂ ಒಂದೇ ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನು ಇಟ್ಕೊಂಡು ಯಾವುದೇ ರೀತಿಯಲ್ಲಿ ಏರುಪೇರುಗಳಾಗದೆ, ಅಫ್ಕೋರ್ಸ್ ದೇರ್ ವಿಲ್ ಬಿ ಸಮ್ ಸ್ಲಿಪ್ ಅಪ್ಸ್ ಇನ್ ಆಲ್ ಡೆಮಾಕ್ರಸೀಸ್, ಬಟ್ ಆ ಒಂದು ಸಿಸ್ಟಮ್ ಅದನ್ನ ಮಾಡ್ಕೊಂಡು ಇಲ್ಲಿ ತನಕ ಬಂದಿರೋದು ಬಹುಶಃ ಭಾರತ ಮಾತ್ರ. ಅದು ವಿ ಹ್ಯಾವ್ ಟು ಬಿ ಪ್ರೌಡ್, ಬಿಕಾಸ್ ಅದು ಆ ಕಾನ್ಸ್ಟಿಟ್ಯೂಷನ್ ಇಂದ ನಮಗೆ ಏನು ಆ ಎಸೆನ್ಸ್ ಆಫ್ ಲೈಫ್ ಏನು ಸಿಗುತ್ತೆ ನಮ್ಮ ಡೆಮಾಕ್ರಸಿಗೆ, ದಟ್ ಕಮ್ಸ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್. ಈಗ ಅದೇ ಸಮಯದಲ್ಲಿ ಈಗ ನೋಡಬಹುದು, ಈಗ ಇಂಡೋನೇಷಿಯಾ ಇರ್ಬೋದು, ಅಥವಾ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಅವರೆಲ್ಲ ಕೂಡ ದೇ ವೆಂಟ್ ಇನ್ ಟು ವೇರಿಯಸ್ ಫೇಸಸ್ ಆಫ್ ಡಿಕ್ಟೇಟರ್ಶಿಪ್ ವೆರ್ ಯು ಡೂ ನಾಟ್ ಹ್ಯಾವ್ ದಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಸಿಂಗ್ ಯುವರ್ ಒಪಿನಿಯನ್. ಮತ್ತು ನಿಮಗೆ ಇಷ್ಟ ಇರತಕ್ಕಂಥ ಪೊಲಿಟಿಕಲ್ ಐಡಿಯಾಲಜಿಯನ್ನು ನೀವು ಎಕ್ಸ್ಪೋಸ್ ಮಾಡಲಿಕ್ಕೆ, ಅಂದರೆ ಅದರ ಬಗ್ಗೆ ಮಾತಾಡಲಿಕ್ಕೆ ಅಥವಾ ಅದನ್ನು ಪ್ರೊಪಗೇಟ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು, ಮತ್ತು ನಿಮಗೆ ಇಷ್ಟ ಇರುವಂಥ ಧರ್ಮ ಆಗಲಿ ಅಥವಾ ಐಡಿಯಾಲಜಿಯನ್ನು ನೀವು ಫಾಲೋ ಮಾಡೋಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥ ಇದೆಲ್ಲ ಬಹುತೇಕ ಸುಮಾರು ಕಡೆ ನಾವು ನೋಡ್ತಾ ಇದ್ದೀವಿ. ಮತ್ತು ವೇರ್ ಸಿವಿಲಿಯನ್ ಅಡ್ಮಿನಿಸ್ಟ್ರೇಷನ್ ಈಸ್ ಟೇಕನ್ ಓವರ್, ಅಲ್ಲಿ ಸಿವಿಲಿಯನ್ ಡೆಮಾಕ್ರಸಿ ಡೈಸ್ ಎ ಡೆತ್, ಆ ಥರ ಸಿಚುವೇಶನ್ಸ್ ನಾವು ನೋಡ್ತಾ ಇದ್ದೀವಿ. ಅದು ಆಗದೇ ಇರಲಿಕ್ಕೆ ಭಾರತದಲ್ಲಿ ಬಹುಶಃ ದಿಸ್ ಇಸ್ ದಿ ಓನ್ಲಿ ರೀಸನ್ ದಟ್ ವಿ ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಕಾನ್ಸ್ಟಿಟ್ಯೂಷನ್. ಬಟ್ ಏನಾಗುತ್ತೆ, ಈಗ ನಮ್ಮ ಹತ್ರ ಇರುವಂಥ ಒಂದು ವಸ್ತು ಅಥವಾ ಏನೇ ಒಂದು ಮೌಲ್ಯ ಆಗಲಿ ಅದರದ್ದು ಬೆಲೆ ನಮಗೆ ಗೊತ್ತಿಲ್ಲ ಅಂತಿದ್ರೆ ಅದು ಕಳ್ಕೊಳ್ಳುವಾಗ ಯು ಡು ನಾಟ್ ರಿಯಲೈಸ್. ಈಗ ಇದು ಸೇಮ್ ಟಾಕ್ ಪೀಪಲ್ಸ್ ಈಗ ಏನು ಕಾನ್ಸರ್ವೇಷನ್ ಆಫ್ ಇಕಾಲಜಿ, ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡೋರು ಹೇಳ್ತಾರೆ, ನಮ್ಮ ಹತ್ರ ಏನಿದೆ ಅಂತ ಕಳ್ಕೊಂಡ ಮೇಲೆ ತಿಳ್ಕೊಳ್ತೀವಿ, ದಟ್ ಈಸ್ ಟು ಲೇಟ್. ಈಗ ನಮ್ಮ ಹತ್ರ ಇರುವಾಗ ನಾವು ಸಂರಕ್ಷಣೆ ಮಾಡಿ ಅದನ್ನು ಪೋಷಣೆ ಮಾಡದೇ ಇದ್ರೆ, ಮತ್ತು ಅದು ಬೇಸಿಕ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ನಿಮಗೆ ಇದೊಂದು ವ್ಯಾಲ್ಯೂ ಏನಿದೆ ಅಂತ ಗೊತ್ತಾದ ಮೇಲೆ ಯು ಟೆನ್ ಟು ಅಡ್ಮೈರ್ ಆ್ಯಂಡ್ ಪ್ರೊಟೆಕ್ಟ್ ಸಮಥಿಂಗ್. ನಿಮಗೆ ಯಾವ ಒಂದು ಲೆವೆಲ್ ಬರಬೇಕಾದ್ರೆ ಬಹುಶಃ ಯು ಆರ್ ಆಲ್ ಪೀಪಲ್ ಹು ಆರ್ ವೆಲ್ ರೆಡ್, ನಿಮ್ಗೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀರಿ, ನೀವು ಎಕ್ಸಾಮ್ ಬರೀತೀರಿ, ಯು ಆರ್ ಕಮಿಂಗ್ ಇನ್ ಟು ದ ಲೀಗಲ್ ಪ್ರೊಫೆಷನ್, ನಿಮಗೆ ಹೇಳ್ಕೊಡೋದಕ್ಕೆ ಇರೋದಿಲ್ಲ. ಬಟ್ ಸಾಮಾನ್ಯ ಜನತೆಗೆ ಇದು ಏನು, ಈ ಸಂವಿಧಾನ ಅಂದರೆ ಏನು, ಅದು ಯಾಕೆ ಅದರಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸನ್ನು, ಮಹತ್ವವನ್ನು ನಾವು ಯಾಕೆ ಕೊಡ್ತಾ ಇದ್ದೀವಿ, ಸೊ ಈ ವಿಚಾರದ ಬಗ್ಗೆ ತಿಳುವಳಿಕೆ ಇದ್ದರೆ ಮಾತ್ರ ಅದನ್ನು ಸಂರಕ್ಷಣೆ ಮಾಡಿ ಪೋಷಣೆ ಮಾಡಿ ಇನ್ನೂ ಅದನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಒಂದು ಪಾಪ್ಯುಲರ್ ಮೂವ್ಮೆಂಟ್ ಆಗಿ ಬರುತ್ತೆ. ಬಿಕಾಸ್ ನಮ್ಮದು ಏನು ಲಿವಿಂಗ್ ಬ್ರೀತಿಂಗ್ ಸೋಲ್ ಆಫ್ ದಿ ಕಂಟ್ರಿ ಅಂತಿದ್ರೆ ಇಟ್ ಈಸ್ ದಿಸ್ ಕಾನ್ಸ್ಟಿಟ್ಯೂಷನ್. ಈ ಸಂವಿಧಾನವನ್ನು ನಾವು ಇಟ್ಕೊಂಡು ಇವತ್ತು ಏನು ನಾವು ಕೂಡ ಸೇವೆಗೆ ಸೇರುವಾಗ ಬಹುಶಃ ಎಲ್ಲ ಸರ್ಕಾರಿ ನೌಕರು ಸೇವೆಗೆ ಸೇರೋ ಫಸ್ಟ್ ಕಾನ್ಸ್ಟಿಟ್ಯೂಷನ್ಗೆ ವಿ ಪ್ಲೆಡ್ಜ್ ಅವರ್ ಓತ್ ಟು ದಿ ಕಾನ್ಸ್ಟಿಟ್ಯೂಷನ್. ಯಾವ ವ್ಯಕ್ತಿಗೂ ಅಲ್ಲ, ಯಾವ ಸಿಸ್ಟಮ್ಗೂ ಅಲ್ಲ, ವಿ ಪ್ಲೆಡ್ಜ್ ಅವರ್ ಓತ್ ಟು ದಿ ಕಾನ್ಸ್ಟಿಟ್ಯೂಷನ್. ಏಕೆಂದರೆ ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಧರ್ಮ, ಯಾವುದೇ ಐಡಿಯಾಲಜಿ ಎಲ್ಲದಕ್ಕಿಂತ ದೊಡ್ಡದಾಗಿ ಇರುವಂಥದ್ದು ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ದಿ ವಿಲ್ ಆಫ್ ದಿ ಪೀಪಲ್, ಇಟ್ ಈಸ್ ದಿ ಇಂಟೆನ್ಷನ್ ಆಫ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಏನು ಜನರು ಅನುಭವಿಸ್ತಿದ್ದಾರೆ ಆ ಸ್ವಾತಂತ್ರ್ಯಗಳು, ಏನು ಉಸಿರು ಥರ ನಾವು ವಿ ಬ್ರೀತ್ ಇಟ್ ಸೋ ಈಸಿಲಿ ಸೋ ಫ್ರೀಲಿ, ಆ ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಬಂದರೆ ನಾವು ನಷ್ಟ ಆಗುವಾಗ ನಮಗೆ ಗೊತ್ತಾಗೋದಿಲ್ಲ. ಸೊ ಈ ಒಂದು ವಿಚಾರ ಬಹುಶಃ ಈ ಥರ ಸನ್ಮಾನ್ಯ ನ್ಯಾಯಮೂರ್ತಿಗಳು ಇದೇ ಥರ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಸಾರ್ವಜನಿಕರಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಸಂವಿಧಾನ ಅಂದರೆ ಏನು, ಅದರದ್ದು ಮಹತ್ವ ಏನು, ನಿಮಗೆ ಡೈಲಿ ಲೈಫಲ್ಲಿ ಅದು ಯಾವ ರೀತಿಯಲ್ಲಿ ನೀವು ಅದನ್ನು, ಬಿಕಾಸ್ ವಿ ಆರ್ ಲಿವಿಂಗ್ ಆ್ಯಂಡ್ ಬ್ರೀತಿಂಗ್ ದ ಕಾನ್ಸ್ಟಿಟ್ಯೂಷನ್ ಡೈಲಿ, ಅದನ್ನು ಜನರ ಅರ್ಥ ಮಾಡ್ಕೋಬೇಕು. ಅದು ಇಲ್ಲ ಅಂತಿದ್ರೆ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, ವಿತ್ ದಿ ಸ್ಮಾಲೆಸ್ಟ್ ಆ್ಯಕ್ಟ್ ಒಬ್ಬರಿಗೆ ನಾವು ಒಂದು ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕ್ತೀವಿ, ಇವತ್ತೇನು ಭಾಳ ಸಾಮಾನ್ಯವಾಗಿ ನಾವು ಕಮೆಂಟ್ ಮಾಡ್ತೀವಿ ಒಬ್ಬರ ಬಗ್ಗೆ, ಅಥವಾ ಒಂದು ಪತ್ರಿಕೆಯಲ್ಲಿ ಒಂದು ಕಾರ್ಟೂನನ್ನು ಮಾಡೋದು, ಯಾವುದೋ ಒಂದು ಲೀಡರ್ ಬಗ್ಗೆ ಆಗಲಿ, ಯಾವುದೋ ಒಂದು ಕರೆಂಟ್ ಇವೆಂಟ್ ಬಗ್ಗೆ ಆಗಲಿ, ಇದು ಯಾವುದೂ ಕೂಡ ಆಗ್ತಾ ಇರಲಿಲ್ಲ. ವಾಟ್ ವಿ ಟೇಕ್ ಫಾರ್ ಗ್ರಾಂಟೆಡ್ ವಿ ವಿಲ್ ನಾಟ್ ಬಿ ಏಬಲ್ ಟು ಡೂ ಇಟ್. ಸೊ ಅದನ್ನು ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು. ಇದಕ್ಕೆ ಬಹುಶಃ ಈ ಕಾರ್ಯಕ್ರಮ ಭಾಳ ಉಪಯುಕ್ತ ಆಗುತ್ತೆ ಅಂತ ಭರವಸೆ ಇದೆ. ಇಷ್ಟು ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಇನ್ನು ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಯಾದ ಎಚ್.ಎನ್. ನಾಗಮೋಹನ್ ದಾಸ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಒಂಟಿಗೋಡಿ, ಜಿಲ್ಲಾಧಿಕಾರಿಯಾದ ಅಭಿರಾಮ್ ಜಿ ಶಂಕರ್, ಬಸವರಾಜ್ ಮತ್ತಿತರರಿದ್ದರು.
ನಗರದ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಕಲಾ ಮಂಟಪದಲ್ಲಿ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆಯ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಲಭಿಸಿರುವ 40 ಲಕ್ಷ ಅನುದಾನದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಿಮ್ಮೆಲ್ಲರ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೆ ಸಹಕಾರಿಯಾಗಿದ್ದಾರೆ. ನಾನು ಹಳದೆ ಮೈಸೂರು ಜಿಲ್ಲೆ ಮತ್ತು ಮಡಿಕೇರಿ ಈ ವರ್ಕ್ ಪ್ರೆಷರ್ ಇದ್ರೂ ಕೂಡ CSR ಯೋಜನೆ ಬರೀ ಇದೊಂದಕ್ಕೆ ಅಲ್ಲ, ನಾವು ಒಂದು ಸಮಾಜದ ಎಲ್ಲರ ಪರವಾಗಿ ಅವ್ರನ್ನ ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದು ಇದುಗಳಿಗೆ ಸರ್ಕಾರಿ ಸಂಸ್ಥೆಗಳಿಗೆ ಈ ಏನು ದಾನಿಗಳು ಕೊಡ್ತಾ ಇದ್ದಾರೆ CSR ಯೋಜನೆಯವರು, ಅವರನ್ನ ಕೋಆರ್ಡಿನೇಟ್ ಮಾಡಿ ಸರ್ಕಾರಿ ಆಸ್ಪತ್ರೆಗಳಿಗೆ, ಕಾಲೇಜುಗಳಿಗೆ ಸಾಕಷ್ಟು ಅನುದಾನವನ್ನು ಕೊಡಿಸೋದ್ರಲ್ಲಿ ಸಹಕಾರಿಯಾಗಿದ್ದಾರೆ. ಇವರಿಗೆ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಈ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದಂಥ DK ಲಿಂಗರಾಜ್ ಸರ್ ಅವರಿಗೆ ನಾನು ಕಾಲೇಜಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ವ್ಯವಸ್ಥಾಪಕರಾದ ಸುಂದರರಾಜ್ ರವರು ಮಾತನಾಡಿದರು. Especially female students, because once they get the knowledge, they will impart to their son and daughters, their brothers, sisters, even their mothers and fathers. That is our idea. So when we educate or enable them to get some knowledge in the computer or computer related, this will go in a multiple way to the other beneficiaries. That is the reason we are very proud to give or donate this kind of CSR activities to the colleges, especially when we are in Mysore. Last time we have contributed to the Arts College, Maharani Arts College, same computers we have given. And this is an opportunity for you people to learn computers, not for the sake of getting employment. You yourself acquainted with so many platforms, small things, CSA, Excel, Word, you can make some how to write a letters, and spellings what you are doing, that mistakes also you can come out. Excel, small, even your day-to-day expenditures also you can account it. You will get that pi diagram, this bar chart, all these things are available there. Only formulas are there. Only thing is you have to take little pain in identifying and interlinking all these things. ಇದೇ ವೇಳೆ ನೋಟ್ ಪೇಪರ್ ಮಿಲ್ನ ಉಪ ವ್ಯವಸ್ಥಾಪಕರಾದ ಸುಂದರರಾಜ್ ಅವರನ್ನು ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನೋಟ್ ಪೇಪರ್ ಮಿಲ್ನ ಉಪ ವ್ಯವಸ್ಥಾಪಕರಾದ ಸುಂದರರಾಜ್, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಲಿಂಗರಾಜ್ ಮತ್ತಿತರರು ಇದ್ದರು. ಬಿಲ್ಡರ್ ಅಸೋಸಿಯೇಟ್ ಆಫ್ ಇಂಡಿಯಾ ಮೈಸೂರು ರಾವ್ ಮತ್ತು ಮೈಸೂರು ಬಿಲ್ಡರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಯಾ ರಿಲೇಟಿವ್ ವಸ್ತು ಪ್ರದರ್ಶನ ಮಹಾರಾಜ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ವಸ್ತು ಪ್ರದರ್ಶನದ ಅಧ್ಯಕ್ಷ ಶಶಿರಾಜ್ ತಿಳಿಸಿದರು. ಎಲ್ಲರಿಗೂ ಕಾಣೋ ಥರ ಇದೆ, ಅದು ನೀವು ಡೈರೆಕ್ಟಾಗಿ ಅಪ್ರೋಚ್ ಆಗೋ ಥರ ಇದೆ. ಅದು ಆ ಜಾಗದಲ್ಲಿ 3 ಸ್ಟಾಲ್ನ ನಾವು ಪ್ಲಾಟಿನಮ್ ಸ್ಟಾಲ್ಗೆ ಕೊಟ್ಟಿದ್ದೀವಿ, ಅದ್ರ ಪಕ್ಕ ಗೋಲ್ಡ್ ಕೊಟ್ಟಿದ್ದೀವಿ, ಮತ್ತು 4 ಕಾರ್ನರು ನಿಮಗೆ ಸಿಲ್ವರ್ ಬರ್ತಾ ಇದೆ. ಆ ಥರ ಏನು ಜಾಸ್ತಿ ಹೆಚ್ಚಿನ ಒಂದು ಇದು ಕಾಣ್ತಾ ಇಲ್ಲ, ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಈ ವರ್ಷ. ಇಲ್ಲ, ಅಷ್ಟು ಏನು ರೆಗ್ಯುಲರ್ ಇದೆ ಸರ್. ಲಾಸ್ಟ್ ಇಯರ್ ಏನಿತ್ತು ಅದೇ ಥರನೇ ನಮಗೆ ಡಿಮಾಂಡ್ ಇದೆ ಸರ್. ಮೈಸೂರಿನಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಈ ವರ್ಷ ರೇರಾ ಇಂಪ್ಲಿಮೆಂಟೇಷನ್ ಇರೋದ್ರಿಂದ ಅಲ್ಲಿ ಯಾರ್ಯಾರು ಬಂದು ಬೈ ಮಾಡ್ತಾರೆ ಎಲ್ಲವೂ ಆಥರೈಸ್ಡ್ ಪ್ರಾಪರ್ಟೀಸ್ ಸಿಗುತ್ತೆ. ಮೊದಲು ಜನರಲ್ ಪ್ರಾಪರ್ಟಿ ಸಿಗ್ತಾ ಇತ್ತು, ಈಗ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಮತ್ತು ಇದು ಮೊದಲಿಂದಲೂ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಒಂದು ಜನಕ್ಕೆ ಯಾರ್ಯಾರು ಆ್ಯಕ್ಚುಯಲ್ ಬೈಯರ್ಸ್ ಇದ್ದಾರೆ ಅವರಿಗೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಇನ್ಫಾರ್ಮೇಷನ್ಸು ಸಿಗುತ್ತೆ, ಬೈ ಮಾಡ್ಬೋದು. ಸ್ಟಾಲ್ಸ್ ಆದ್ದರಿಂದ ಅಲ್ಲೇ ಅವರು 2006ರಿಂದ ಇಲ್ಲಿವರೆಗೆ ಬರೋರಿಗೆ ಅಲ್ವಾ, ಅದು ಇಂಡಿವಿಜುವಲ್ ಡೆವಲಪರ್ಸ್ಗೆ ಬಿಟ್ಟಿದ್ದು ಸರ್. ಮೈ ರಿಯಾಲಿಟಿ ವತಿಯಿಂದ ಅವ್ರಿಗೆ ಪ್ಲಾಟ್ಫಾರ್ಮ್ ಅಷ್ಟೇ ಕೊಡ್ತೀವಿ. ಇಂಡಿವಿಜುವಲ್ ಅಲ್ಲಿ ಯಾರು ಸ್ಟಾಲ್ಸ್ ಹಾಕಿರ್ತಾರೆ ಅವ್ರು ಯಾವ ರೇಟ್ಸಲ್ಲಿ ಬೇಕಾದರೂ ಕೊಡ್ಬೋದು. ಗೋಷ್ಠಿಯಲ್ಲಿ ಚಂದ್ರಶೇಖರ್, ರಘುನಾಥ್, ಮುರಳೀಧರ್ ಮತ್ತಿತರರಿದ್ದರು. ಹೆಚ್ಡಿಕೋಟೆ ಬುಡಕಟ್ಟು ಕೃಷಿಕರ ಸಂಘ ಹಾಗೂ ಸರಗೂರು ತಾಲೂಕು ಬುಡಕಟ್ಟು ಕೃಷಿಕರ ಸಂಘಗಳ ವತಿಯಿಂದ ಆಗಸ್ಟ್ 24ರಂದು ವಿಶ್ವ ಆದಿವಾಸಿ ದಿನವನ್ನು ಸಂಭ್ರಮದಿಂದ ಆಚರಿಸುವ ಬದಲಾಗಿ ಬುಡಕಟ್ಟು ಜನರ ಹಕ್ಕೊತ್ತಾಯ ಕುರಿತ ಕಾರ್ಯಾಗಾರ ಮೂಲಕ ನಡೆಸಲಾಗುವುದು ಎಂದು ವಿಜಯ್ ಕುಮಾರ್ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಕ್ಕದಲ್ಲಿ ಕೂತಂತ ನಮ್ಮ ಸ್ನೇಹಿತರು BM ನಟರಾಜ್ ಅಂತ ಹೇಳ್ಬಿಟ್ಟು ಅವರು ಜಿಲ್ಲಾ ಬುಡಕಟ್ಟು ಕೃಷಿಕ ಸಂಘದ ಕಾರ್ಯದರ್ಶಿಗಳು, ಪಕ್ಕದಲ್ಲಿರೋರು ನಮ್ಮ ಸ್ನೇಹಿತರು DM ಬಸವರಾಜ್ ಅಂತ ಹೇಳ್ಬಿಟ್ಟು ಅವರು ಜಿಲ್ಲಾ BKS ತಾಲೂಕು BKS
ಬುಡಕಟ್ಟು ಕೃಷಿಕ ಸಂಘದ ಕಾರ್ಯದರ್ಶಿಗಳು. ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಏನೆಂದರೆ 25ನೇ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಆಗಸ್ಟ್ 9ನೇ ತಾರೀಕು ಇಡೀ ಪ್ರಪಂಚಾದ್ಯಂತ ವಿಶ್ವಸಂಸ್ಥೆಯ ಒಂದು ವರದಿ ಆಧಾರದಲ್ಲಿ ಅವತ್ತು ಆಚರಣೆ ಮಾಡ್ತು. ಇಡೀ ವಿಶ್ವಾದ್ಯಂತ ಆಚರಣೆ ಮಾಡ್ತು. ಆಚರಣೆ ಉದ್ದೇಶ ಇಷ್ಟೇ, ವಿಶ್ವದಲ್ಲಿ ಇರುವಂಥ ವಿಶ್ವ ಆದಿವಾಸಿಗಳಿಗೆ ತುಂಬ ಈ ಫಂಡಮೆಂಟಲ್ ರೈಟ್ ಏನು ಮೂಲಭೂತ ಹಕ್ಕುಗಳಿದೆಯೋ ಅದು ಉಲ್ಲಂಘನೆ ಆಯ್ತಾ ಇದೆ. ಈಗಲೂ ಒಂದು ಉದಾಹರಣೆ ನೋಡಿದಾಗ ದಕ್ಷಿಣ ಅಮೆರಿಕ ಕೊರಿಯಾದಲ್ಲಿ ಲಾರಿಗಟ್ಟಲೆ ಆದಿವಾಸಿಗಳನ್ನ ತಗೊಂಡೋಗ್ಬಿಟ್ಟು ಈ ನಾಯಿ ಮರಿಗಳನ್ನ ತಗೊಂಡೋಗಿ ಕಾಡಲ್ಲಿ ಬಿಡಲ್ವಾ, ಆ ಥರ ಒಂದು ಪರಿಸ್ಥಿತಿ ಆದಿವಾಸಿಗಳಿಗೆ ಕಂಟಕ ಇದೆ. ಇದನ್ನೆಲ್ಲ ಅರ್ಥೈಸ್ಕೊಂಡು ಅವತ್ತು ವಿಶ್ವಸಂಸ್ಥೆ 1995 ಇಸ್ವಿಲಿ ಆದಿವಾಸಿಗಳು ಒಂದು ಆದಿವಾಸಿ ದಿನ ಇರಲಿ ಅಂತ ಹೇಳ್ಬಿಟ್ಟು, ಅವರ ಹಕ್ಕು ಒತ್ತಾಯಕ್ಕೆ ಒಂದು ದಿನ ಇರಲಿ ಅಂತ ಹೇಳ್ಬಿಟ್ಟು ಅವತ್ತು ಒಂದು ಪ್ರೊಸೀಡಿಂಗ್ಸ್ ಒಂದು ಅನುಮೋದನೆ ಅದು ಮಾಡಿತು. ಈ ಒಂದು ದಿನವನ್ನು ನಾವು 10 ವರ್ಷದಿಂದ ಮೈಸೂರಲ್ಲಿ ಹಬ್ಬದ ಮುಖಾಂತರ ನಮ್ಮ ಹಕ್ಕುತಾಯಿಗಳನ್ನ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು HD ಕೋಟೆ ತಾಲೂಕಲ್ಲಿ ಅಂಬೇಡ್ಕರ್ ಭವನದಲ್ಲಿ, ಟೌನ್ನಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ 24ನೇ ತಾರೀಕು ಈ ವಿಶ್ವ ಆದಿವಾಸಿ ದಿನಾಚರಣೆಯ ಅಂಗವಾಗಿ ಹಕ್ಕೊತ್ತಾಯ ಕಾರ್ಯಾಗಾರವನ್ನು ನಾವು ಅವತ್ತು ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಾಗಾರಕ್ಕೆ ಡಾಕ್ಟರ್ ಮುಜಫರ್ ಅಸಾದಿ ಅವರು ಅರಣ್ಯದಿಂದ ಹೊರಗಡೆ ಬಂದವರಿಗೆ ಒಂದು ವರದಿಯನ್ನು ಮಾಡಿದ್ರು. ಅವತ್ತು ಹೈಕೋರ್ಟ್ ಒಂದು ಚೇರ್ಮನ್ಶಿಪ್ಪನ್ನು ಅವ್ರು ಕೊಟ್ಟು ಅವರು ವರದಿಯನ್ನು ಮಾಡಿದ್ರು. ಅವರ ಅಸಾದಿಯವರ ವರದಿಯನ್ನು ಅವತ್ತು ಒಂದು ಕಮ್ಮಟ ಗೋಷ್ಠಿಯನ್ನು ಅವತ್ತು ಡಾಕ್ಟರ್ ಮುಜಫರ್ ಅಸಾದಿ ಅವರು ಅವತ್ತು ಮಾಡ್ತಾರೆ. ಗೋಷ್ಠಿಯಲ್ಲಿ ನಟರಾಜ್, ಬಸವರಾಜ್ ಮತ್ತಿತರರು ಇದ್ರು. ಮೈಸೂರು ವಿಶ್ವವಿದ್ಯಾನಿಲಯದ ಹಿರಿಯ ವಿದ್ಯಾರ್ಥಿ ಸಂಘದಿಂದ ಹಿರಿಯ ವಿದ್ಯಾರ್ಥಿಗಳ ಜಾಗತಿಕ ಸಮಾವೇಶ ಮತ್ತು ಅಗ್ರಮಾನ್ಯ ಹಿರಿಯ ವಿದ್ಯಾರ್ಥಿಗಳ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಂಘದ ಗೌರವಾಧ್ಯಕ್ಷರಾದ ವಸಂತಕುಮಾರ್ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾನು ಡಾಕ್ಟರ್ ವಸಂತಕುಮಾರ್, ಮೈಸೂರು. ಇವತ್ತು ನಾವು ನಿಮಗೆ ಪತ್ರಿಕಾ ಪ್ರಕಟಣೆಗೆ ಕೊಡಬೇಕಾದ ವಿಷಯ ವಿದ್ಯಾರ್ಥಿಗಳ ಸಂಘದಿಂದ ಇದೇ ಶನಿವಾರ ಬೆಳಿಗ್ಗೆ 10:30ಕ್ಕೆ 24ನೇ ತಾರೀಕು ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಗ್ಲೋಬಲ್ ಅಲುಮ್ನೈ ಮೀಟ್ ಅಂದರೆ ಜಾಗತಿಕ ಸಮಾವೇಶವನ್ನು, ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಅಗ್ರಮಾನ್ಯ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶ ವಿದೇಶಗಳಲ್ಲಿ ನೆಲೆಸಿ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಾಧನೆಗಳನ್ನು ಗೈದು ನಮ್ಮ ದೇಶಕ್ಕೆ, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಹೆಮ್ಮೆಯನ್ನು ತಂದುಕೊಂಡಿರುವಂತಹ ಪದ್ಮಭೂಷಣ ಪ್ರಶಸ್ತಿ ಅಂಥ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಹಿರಿಯ ಚೇತನಗಳಿಗೆ ನಾವು ಡಿಸ್ಟಿಂಗ್ವಿಶ್ಡ್ ಅಲುಮ್ನೈ ಅವಾರ್ಡ್ 2019 ಅನ್ನುವ ಪ್ರಶಸ್ತಿಯನ್ನು ಕೊಡುವಂತಹ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ದೇಶ ವಿದೇಶಗಳಿಂದ ನಮ್ಮ ಹಿರಿಯ ವಿದ್ಯಾರ್ಥಿಗಳೆಲ್ಲ ಆಗಮಿಸುತ್ತಿದ್ದಾರೆ. ಮತ್ತು ಇಲ್ಲಿ ನೆಲೆಸಿರುವಂತಹ ನಮ್ಮ ಸಂಘಕ್ಕೆ ಇನ್ನೂ ಸದಸ್ಯರಾಗಿದ್ದೇ ಇರುವಂತಹ ಹಿರಿಯ ವಿದ್ಯಾರ್ಥಿಗಳು ಕೂಡ ಅವರಿಗೆ ವಿಷಯ ತಲುಪಿಸಬೇಕು. ಅವರು ಕೂಡ ಇದರಲ್ಲಿ ಬಂದು ಭಾಗವಹಿಸಬೇಕು. ನಮ್ಮ ಸಂಘದ ಸದಸ್ಯತ್ವವನ್ನು ಪಡೆದು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಪತ್ರಿಕಾ ಪ್ರಕಟಣೆ ತುಂಬ ಮುಖ್ಯವಾಗ್ತದೆ. ಕೆಲವರು ವಿಳಾಸಗಳು ಬದಲಾವಣೆ ಆಗಿರುತ್ತೆ ಅವ್ರದ್ದು, ಅದರಿಂದ ನಾವು ಅವರಿಗೆ ವಿಷಯವನ್ನು ತಲುಪಿಸೋಕ್ಕೆ ಸಾಧ್ಯವಾಗಿರೋದಿಲ್ಲ. ಗೋಷ್ಠಿಯಲ್ಲಿ ವಸಂತಮ್ಮ, ನಾಗಣ್ಣ ಮತ್ತಿತರರಿದ್ದರು. ಅತೃಪ್ತ ಪ್ರೇತಾತ್ಮ ತೃಪ್ತಿಪಡಿಸುವುದಕ್ಕೋಸ್ಕರ ಹಳೆ ಮೈಸೂರು ಭಾಗವನ್ನು ನಿರ್ಲಕ್ಷಿಸಿದ್ದು, ಅದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲದೆ ನಾಡಹಬ್ಬ ದಸರಾ ಗಜಪಯಣ ಉದ್ಘಾಟಿಸುವ ದೌರ್ಭಾಗ್ಯ ಮೈಸೂರಿಗೆ ಬಂದಿದೆ ಎಂದು ಮಾಜಿ ಸಚಿವ ಹಾಲಿ ಶಾಸಕ ಸಾರಾ ಮಹೇಶ್ ಬೇಸರ ವ್ಯಕ್ತಪಡಿಸಿದರು. ನಗರದಲ್ಲಿ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಇವರು ಬಿಜೆಪಿ ಸರ್ಕಾರದ ಮಂತ್ರಿಮಂಡಲ ರಚನೆ ಕುರಿತು ಕಿಡಿಕಾರಿದ್ರು. ಇದೇ ರಾಜ್ಯದಲ್ಲಿ ಆದಂತಹ ನೆರೆ ಹಾವಳಿ ಕುರಿತಂತೆ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದೆ. ಆಯಾ ಜಿಲ್ಲೆಗೆ ನಾಯಕರು ಇಲ್ಲದೆ ಜನರನ್ನು ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಎಂದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವಾಂತರಕ್ಕೆ ಕಾರಣರಾಗಿದ್ದಾರೆ ಎಂದು ಹರಿಹಾಯ್ದರು. ಇದೇ ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ಕುರಿತಂತೆ ವಿಶ್ವನಾಥ್ಗೆ ಟಾಂಗ್ ಕೊಟ್ಟರು. ಹಾಗೆ
ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಾದಂಥ SBA ಮಂಜು ಆದ ನಾನು ಸಹ ಉಪಸ್ಥಿತನಿದ್ದೇನೆ. ಈಗ ಪತ್ರಿಕಾಗೋಷ್ಠಿಯಿಂದ ಕೊನೆಗೂ 25 ದಿವಸಗಳ ನಂತರ ಅಪವಿತ್ರ ಸರ್ಕಾರದ ಮಂತ್ರಿಮಂಡಲ ಅದು ಅರ್ಧ ಪೂರ್ಣವಾಗಿಲ್ಲ, ವಿಸ್ತರಣೆ ಆಗಿದೆ. ಆದರೆ ಈ ಭಾಗದ ದುರ್ದೈವ ಅಂದರೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಈ ಭಾಗದಲ್ಲಿ ಹಳೆ ಮೈಸೂರು ಪ್ರಾಂತ್ಯದ ಮಹಾರಾಜರು ಇದ್ದಂಥ ಅನೇಕ ಕೊಡುಗೆಗಳನ್ನು ಕೊಟ್ಟಂಥ ಈ ಭಾಗದ ಮೈಸೂರಿಗೆ 4, 5, 6 ಬಾರಿ ಗೆದ್ದವರಿದ್ದರೂ ಸುಧಾ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಚಿವರ ಸ್ಥಾನವನ್ನು ಕೊಡಲಿಕ್ಕಾಗಿಲ್ಲ. ಬಹುಶಃ ನನಗನ್ಸುತ್ತೆ ಈಗಾಗಲೇ ಸರ್ಕಾರವನ್ನು ತೆಗಿಲಿಕ್ಕೆ ಏನು ಈ ಭಾಗದ ಒಬ್ಬರು ಶಾಸಕರು ಸಾಕಾರವನ್ನು ಕೊಟ್ಟರು. ಆ ಒಂದು ಅತೃಪ್ತ ಪ್ರೇತ ಇದೆಯಲ್ಲ, ಆ ಅತೃಪ್ತ ಪ್ರೇತಕ್ಕೆ ಅವಕಾಶವನ್ನು ಮಾಡಿಕೊಡೋಕ್ಕೋಸ್ಕರ ಈ ಒಂದು ಸ್ಥಾನವನ್ನು ಮೀಸಲಿಟ್ಟಿದ್ದೀರಾ ಅಂಥೇಳಿ ನಿಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ಎಲ್ಲೋಯ್ತು ನಿಮ್ಮ ಸಿದ್ಧಾಂತ? ಇದೇನೇ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ? ನಾಡ ದಸರಾ ನಾಳೆ ಗಜಪಯಣ ಪ್ರಾರಂಭ ಆಗಬೇಕಾಗಿದೆ. ಈ ಭಾಗದ ಒಬ್ಬ ಸಚಿವರಿಲ್ಲದೆ ನಾಡ ಹಬ್ಬವನ್ನು ಪ್ರಾರಂಭ ಮಾಡುವಂತಹ ದುಸ್ಥಿತಿ ಈ ಭಾಗದ ಶಾಸಕರಿಗೆ ಬಂದಿದೆ ಅಂತ ಹೇಳಿದ್ರೆ ಈ ರಾಜ್ಯದ ಜನತೆ ಇದನ್ನು ಯೋಚನೆ ಮಾಡಬೇಕು. ಸ್ನೇಹಿತರೆ, ನೀವು ಸುಧಾ ಇತ್ತೀಚೆಗೆ ಆದಂತಹ ಪ್ರಾಕೃತಿಕ ವಿಕೋಪ ಸಂದರ್ಭದಲ್ಲಿ ಅನೇಕ ಕಡೆ ಭಾಗವಹಿಸಿದಿರಿ. ನಾನು ಸಹ ತಮ್ಮನ್ನು ಕೆಲವ್ರನ್ನ ನೋಡಿದ್ದೀವಿ. ಕಳೆದ ವರ್ಷ 14ನೇ ತಾರೀಕು 13ನೇ ತಾರೀಕು ಪ್ರಾರಂಭವಾದಂತಹ ಮಳೆ ಈ ಸಾರಿ ಇನ್ನೂ 5-6 ದಿವಸ ಮುಂಚೆನೇ ಪ್ರಾರಂಭ ಆಯಿತು, ಆಗಸ್ಟ್ನಲ್ಲಿ, ಈ ತಿಂಗಳಲ್ಲಿ. ಅದೇ ನಿಮ್ಮೆಲ್ಲರಿಗೆ ಗೊತ್ತಿದೆ, ಮಡಿಕೇರಿಯಲ್ಲಿ ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿದ್ದಂಥ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಮನೆ ಬಿದ್ದ ತಕ್ಷಣ 1,03,000 ರೂಪಾಯಿಗಳನ್ನು ಮನೆ ಕಳ್ಕೊಂಡಂಥವ್ರಿಗೆ ಕೊಟ್ಟಿದ್ದಾರೆ. NDRF ಗೈಡ್ಲೈನ್ಸಲ್ಲಿ ಇರ್ತಕ್ಕಂಥ 3,800 ರೂಪಾಯಿನ ತಕ್ಷಣ ಕೊಟ್ಟಿದ್ದಾರೆ. ಅದಾದ ನಂತರ ವಿವಿಧ ಇಲಾಖೆಗಳಿಂದ ಅನುಮತಿಯನ್ನು ಪಡೆದು ಅಲ್ಲಿ ವಾಸಕ್ಕೆ ಯೋಗ್ಯ ಆಗಿದೆ ಎನ್ನುವಂಥ ದೃಢೀಕರಣವನ್ನು ಪಡೆದು ನೈಸರ್ಗಿಕ ಇಲಾಖೆಯಿಂದ ಅವರಿಗೆ ಒಂದು ನಿವೇಶನ ಮತ್ತು ಕಾಂಕ್ರೀಟ್ ರಸ್ತೆ, ಡ್ರೈನ್ ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ 9,85,000 ರೂಪಾಯಿಗಳನ್ನು ಒಂದು ಮನೆಗೆ ಕೊಡುವಂಥದ್ದನ್ನ ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣರವರು ಮಾಡಿದರು. ಜೊತೆಗೆ ಏನು ಮಡಿಕೇರಿ ಕುಶಾಲನಗರ ಭಾಗದಲ್ಲಿ ನೀರು ತುಂಬಿ ಅವತ್ತಿನ ಗೃಹ ವಸ್ತುಗಳು, ಪಾತ್ರೆ, ಹಾಸಿಗೆ, ದಿಂಬು, ಕುರ್ಚಿ ಈ ರೀತಿ ಹಾಳಾದವು.
ಅದಕ್ಕೆ ತಕ್ಷಣ 50,000 ರೂಪಾಯಿ ಹಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ನಂತರ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ವಿಶೇಷ ಪರಿಹಾರವಾಗಿ ಕೊಡಬೇಕು ಅಂಥೇಳಿ 90 ಕೋಟಿ ರೂಪಾಯಿ ಹಣವನ್ನು ಇನ್ನೂ ಜನ ಕೊಟ್ಟಂತಹ 180 ಕೋಟಿ ರೂಪಾಯಿನಲ್ಲಿ 90 ಕೋಟಿ ರೂಪಾಯಿ ಹಣವನ್ನು ಹಾಗೆ ಮಡಿಕೇರಿ ಭಾಗಕ್ಕೆ ಮೀಸಲಾತಿಗೆ ಇಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು NDRF ಅವತ್ತು ಏನು ಮನೆ ಬೀಳುತ್ತೆ ಆ 1,03,000 ರೂಪಾಯಿನೂ ಸೇರಿ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಮನೆ ಕಟ್ಟಲಿಕ್ಕೆ ಸಾಧ್ಯನಾ? 5,000 ರೂಪಾಯಿ ಬಾಡಿಗೆ ಸಾಧ್ಯನಾ? 3,800 ರೂಪಾಯಿ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ, NDRF SDRF ಗೈಡ್ಲೈನ್ಸು, ಆ 3,800 ರೂಪಾಯಿಗೆ ಇನ್ನು 6,200 ರೂಪಾಯಿನ ಸೇರಿಸಿ 10,000 ರೂಪಾಯಿ ಕೊಡ್ತಾ ಇದ್ದೀರಿ. ಅವತ್ತು ಸಮ್ಮಿಶ್ರ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣರವರು 40,000ಕ್ಕೂ ಹೆಚ್ಚು 40,000 ಕೋಟಿಗೂ ಹೆಚ್ಚು ರೈತರ ಸಾಲ ಮನ್ನಾ ಮಾಡಿದಂಥ ಹೊರೆ ಇದ್ರೂ ಸಹ ನ್ಯಾಚುರಲ್ ಕೆಲಾಮಿಟಿ 18 ಆದಂಥ ಸಂದರ್ಭವನ್ನು ಹೇಗೆ ನಿಭಾಯಿಸಿದ್ರು? ಇಡೀ ದೇಶದಲ್ಲಿ ಮಾದರಿಯಾಗಿ ಹಣವನ್ನು ಕೊಟ್ಟರು. ದಯಮಾಡಿ ನಿಮ್ಮಲ್ಲಿ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬೆಳಗಾಂ ಅಲ್ಲಿಯ ಕೆಲವು ತಾಲೂಕುಗಳು ಮೊನ್ನೆ ನಿನ್ನೆ 4 ದಿವಸ ಧರ್ಮಸ್ಥಳ ಮತ್ತು ಆ ಭಾಗದಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಮೂಡಿಗೆರೆ ಈ ಭಾಗದಲ್ಲಿ ನೋಡಿ ಬಂದಿದ್ದೀವಿ. ಜನ ತುಂಬ ಕಷ್ಟದಲ್ಲಿದ್ದಾರೆ. ಅದರಿಂದ ನಿಮ್ಮಲ್ಲಿ ನಾವು ಮನವಿ ಮಾಡುವಂಥದ್ದು, ಬೇರೆ ಎಲ್ಲ ಯಾವುದೇ ಕಾರ್ಯಕ್ರಮಗಳನ್ನು ನೀವು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದಯಮಾಡಿ ಈಗ ಹೋದ ಸಾರಿ ನಾವು 10,000 ಬಾಡಿಗೆ ಕೊಟ್ಟಿದ್ದೀವಿ, 50,000 ತಕ್ಷಣ ಅನಾನುಕೂಲ ಆದಂಥವ್ರಿಗೆ ಕೊಟ್ಟಿದ್ದೀವಿ. ನೀವು ಅದನ್ನು 10,000 ರೂಪಾಯಿ ಮಾಡಿದ್ದೀರಿ, ಬಾಡಿಗೆನ 5,000 ರೂಪಾಯಿ ಮಾಡಿದ್ದೀರಿ. ಮನೆ ನಾವೀಗ ಆಗಲೇ ನಿರ್ಮಿಸ್ತಾ ಇದ್ದೀವಿ 9,85,000 ರೂಪಾಯಿಲಿ, ಅದನ್ನು 5 ಲಕ್ಷ ಅಂತ ಹೇಳಿದ್ದೀರಿ. ಮನೆ ಕಳ್ಕೊಂಡವ್ರಿಗೂ ಸುಧಾ 1,03,000 ಅಂತ ಪರಿಹಾರ ಕೊಡಬೇಕು, ತಕ್ಷಣ ಕೊಡುವಂಥ ಕೆಲಸವನ್ನು ನೀವು ಮಾಡಿಲ್ಲ. ಆ ಕಾರಣದಿಂದ ದಯವಿಟ್ಟು ಆ ಭಾಗದ BJP ಶಾಸಕರೇನಿದ್ದೀರಿ, ನೀವು ಸಹ ಸರ್ಕಾರವನ್ನು ನಿಮ್ಮ ಸರ್ಕಾರವನ್ನು ಒತ್ತಾಯ ಮಾಡಿ, ನಾನು ಸುಧಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ತಾಯಿಯಂದರು ಆ ಮಕ್ಕಳು ಅವರ ಆಕ್ರಂದನವನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಿಮಗೆ ಮೊನ್ನೆ ಇದು ಟೆಲಿಫೋನ್ ಅದನ್ನು CBIಗೆ ಕೊಟ್ಟಿದ್ದೀರ. ಅದರಲ್ಲಿ ಏನೇನು ಸಂಭಾಷಣೆ ಆಯಿತೋ, ನಿಮ್ಮ ಈ ಅಪವಿತ್ರ ಸರ್ಕಾರ ಬರಲಿಕ್ಕೆ ಯಾರ್ಯಾರಿಗೆ ಏನೇನು ದೇಣಿಗೆ ಹೋಯಿತು, ಯಾರ್ಯಾರಿಂದ ಹಣವನ್ನು ಕಲೆಕ್ಟ್ ಮಾಡಿದ್ರಿ, ಅದನ್ನು ಸಹ CBIಗೆ ವಹಿಸಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬರಲಿ, ಈ ರಾಜ್ಯ ಸ್ವಚ್ಛ ಆಡಳಿತ ಆಗಲಿ. ಯಾರ್ಯಾರಿದ್ರಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಈ ರಾಜ್ಯದ ಜನತೆಗೆ ಗೊತ್ತಾಗಲಿ ಅನ್ನುವಂಥ ಮನವಿಯನ್ನು ನಿಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ BJP ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಇನ್ನು ಗೋಷ್ಠಿಯಲ್ಲಿ ಮಾಜಿ ಮೇಯರ್ ಲಿಂಗಪ್ಪ, ಪಾಲಿಕೆ ಸದಸ್ಯ ಮಂಜು, ಸೋಮಣ್ಣ ಮತ್ತಿತರರಿದ್ದರು. ಸೊ ವೀಕ್ಷಕರೇ, ಇವತ್ತಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಯಾವ ಅಪ್ಡೇಟ್ಸ್ ಗಳಿತ್ತು ಅಂತ ನೋಡ್ಕೊಂಡ್ ಬಂದ್ರಿ ಅಲ್ಲ. ಇದೇ ರೀತಿ ಯಾವಾಗ್ಲೂ ನೋಡ್ತಾ ಇರಿ ಸಮರ ಟಿವಿ. ಜಸ್ಟ್ ಥಿಂಕ್ ಪಾಸಿಟಿವ್.